ಗಂಗಾಧರ ಕುಷ್ಟಗಿಯವರೇ, ಘೋಷಣೆಗಳು ಹೇಳೋ ಸುಲಭ. ಆ ಘೋಷಣೆಗೆ ಬದ್ಧರಾಗಿ ಜನಗಳನ್ನು ಅದಕ್ಕೇನೋ ಜನಗಳಿಗೆ ಮಾಡಿರಬೇಕು, ಆ ಥರದ್ದು ಬರುತ್ತೇನೋ ಕಾನ್ಫಿಡೆನ್ಸ್ ಇರಬೇಕಾದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಸ್ಟ್ರಾಂಗ್ ರೀಸನ್ ಇಲ್ಲದೆ ಆಫ್ಟರ್ 10 years ಆಫ್ ರೂಲಿಂಗ್ ವೆನ್ ಆ್ಯಂಟಿ ಇನ್ಕಂಬೆನ್ಸಿ ಈಸ್ ಸೋ ಹೈ ಸೊ ಇಂಥ ಟೈಮಲ್ಲಿ 400 ಪಾರ್ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೆ ಇವ್ರು ಬಳಸಿರಬಹುದಾದ ಒಂದು ಟ್ರಿಕ್ಸ್ ಇರಬಹುದು ಅಷ್ಟೇ. ಬಟ್ ವಾಸ್ತವದಿಂದ ಬಹಳ ದೂರ ಆಯಿತು. ಇವತ್ತೊಂದು ಸಿಂಪಲ್ ಮೆಜಾರಿಟಿ ನಂಬರು ಬಂದಿಲ್ಲ BJPಗೆ. ಸಿಂಪಲ್ ಮೆಜಾರಿಟಿ, ಸರಳ ಬಹುಮತದಿಂದನೂ ದೂರ ಇದ್ದಾರೆ ಅವರು. 250 ಆಸುಪಾಸಲ್ಲಿ ಒದ್ದಾಡ್ತಾ ಇದ್ದಾರೆ ಅವರು. ಚಂದ್ರಬಾಬು ನಾಯ್ಡು ಕೈ ಕೊಟ್ಟರೆ ಅಥವಾ ನಿತೀಶ್ ಕೈ ಕೊಟ್ಟರೆ ಮುಗೀತು, ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೋಬೇಕು ಇವರು. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಇವರಿಗೆ. ಇಲ್ಲಾಂದರೆ ಆಮೇಲೆ ಅಧಿಕಾರಕ್ಕೆ ಬರೋದು, ಆಮೇಲೆ ಇನ್ಯಾವುದೋ ಪಾರ್ಟಿಯವರು ಆ ಕಡೆ ಈ ಕಡೆ ಬರೋದು. ಇದು ರಾಜಕೀಯ 10 ವರ್ಷ ನಾವು ನೋಡ್ಬಿಟ್ಟಿದ್ದೀವಿ ಬಹಳ ರಾಜ್ಯಗಳಲ್ಲಿ. ಇವ್ರನ್ನ ಜೊತೆಗೆ ಹೋದ ಪಾರ್ಟಿಗಳು ಏನಾಗಿವೆ ಅಂತ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವ ಒಂದು ಪಕ್ಷಕ್ಕೆ ನರೇಂದ್ರ ಮೋದಿಯವರೇ ಸ್ಟ್ರೆಂತ್ ಆದರೂ, ಇಲ್ಲಿ ನರೇಂದ್ರ ಮೋದಿಯವರ ಚುನಾವಣಾ ಪೂರ್ವ, ಚುನಾವಣೆ ಸಮಯದ, ಚುನಾವಣಾ ಹಂತಗಳ ಹೇಳಿಕೆಗಳಿತ್ತಲ್ಲ ಕೆಲವು, ಮೊದಲನೇ ಹಂತಕ್ಕೂ ಲಾಸ್ಟ್ನೇ ಹಂತಕ್ಕೂ ಸಂಬಂಧವೇ ಇಲ್ಲ. ಚುನಾವಣಾ ಫಸ್ಟ್ ಹಂತಕ್ಕಿಂತ ಮುಂಚೆ ಮಾತಾಡಿದ್ದಕ್ಕೂ ಚುನಾವಣೆ ಟೈಮಲ್ಲಿ ಮಾತಾಡಿದ್ದಕ್ಕೂ ದೇವರಾಗ್ಬಿಡ್ತಾರಲ್ಲ ಸರ್. ದೇವರು ವರ್ಸಸ್ ಅದರ್ಸ್ ಚುನಾವಣೆ ಇದು. ದ ಸೋ ಕಾಲ್ಡ್ ದೇವಮಾನವ ವರ್ಸಸ್ ಅದರ್ಸು. ಈ ಸ್ಟೇಜ್ಗೆ ಹೋದಾಗ ಪ್ರಕೃತಿ ಉತ್ತರ ಕೊಟ್ಬಿಡ್ತಾ ಇಲ್ಲಿ ಅಂತ. ಅಷ್ಟೆಲ್ಲ ಹೋಗಬೇಡಿ ನೀವು. ಹೌದು, ಇಲ್ಲಿ ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವದ ಇತಿಹಾಸ ತೆಗೆದುಕೊಂಡ್ರೆ ನಾವು ಸರ್ವಾಧಿಕಾರಿಗಳನ್ನು ನೋಡಿದ್ದೀವಿ. ಇದೇನು ಹೊಸದಲ್ಲ ಇದು ನಮಗೆ. ನರೇಂದ್ರ ಮೋದಿಯವರೇ ಪ್ರಥಮ ಅಲ್ಲ, ಇಂದಿರಾ ಗಾಂಧಿ ಅವರಿದ್ದರು. ಅವ್ರು ನಾನು ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು. ಅವ್ರಿಗೂ ಏನಪ್ಪ ಅಂದ್ರೆ ಜನ ಉತ್ತರ ಕೊಟ್ಟರು. ಅದರಿಂದ ಪಾಠ ಕಲಿತು ಮತ್ತೆ ಅವರು. ಹೀಗೆ ಒಂದು UPAನು 2 ಅವಧಿ ಇತ್ತು. ಅವ್ರಿಗೂ ಏನಪ್ಪ ಅಂದ್ರೆ ಉತ್ತರ ಕೊಟ್ಟರು. ಈಗ ಮತ್ತೆ ಇವರು 2 ಅವಧಿ ಆದಮೇಲೆ ಏನಪ್ಪ ಅಂದ್ರೆ ಆ್ಯಂಟಿ ಇನ್ಕಂಬೆನ್ಸಿ ಬಂದಿದೆ. ಆದರೆ ಅದ್ರ ಜೊತೆಗೆ ಏನಾಗಿದೆ, ಒಂದು ಗುಣಾತ್ಮಕ ವ್ಯತ್ಯಾಸ ಅಂತಂತಂದ್ರೆ ಇಲ್ಲಿ ನೀವು ಹೇಳ್ದಂಗೆ ನಾನು ಚಾಯ್ವಾಲ, ಚೌಕಿದಾರು, ಆಮೇಲೆ ಏನಂತ ದೇವಮಾನವ. ಹಂಗಾಗಿ ನಾನು ಮೊನ್ನೆ ಅದಕ್ಕೆ ಹೇಳ್ತಾ ಇದ್ದೆ, ಇನ್ನು ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ಆ ಮಾಡಿದ ಮಹಾತ್ಮರೇ ಏನಪ್ಪಾ ಅಂತಾರೆ, ನಾ ದೇವಮಾನವ, ದೇವದೂತ ಅಂತ ಹೇಳಿಲ್ಲ ಅವರು. ಇವೆಲ್ಲ ಹೇಳೋದು ಯಾರು ಹೇಳಿಲ್ಲ ಬಿಡಿ ಸರ್. ಅದೇ, ಹಾಗಾಗಿ ಅದು ಉತ್ಪ್ರೇಕ್ಷೆ ಮಾತ್ರ, ಅವೆಲ್ಲ ಬೇಕಾಗಿರಲಿಲ್ಲ. ಆದರೆ ಒಂದೇನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸರ್ವಾಧಿಕಾರಕ್ಕೆ ಮುಂದೆ ಆದಾಗ ಕೆಲವೊಂದು ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ಬೆಂಬಲ ಸಿಕ್ಕಾಗ ಏನೋ ನಾನು ಇನ್ನೂ ಏನು ಹೇಳ್ಬೋದೇನೋ ಬೆಳೆದು ಬಿಡುತ್ತೆ ಅವಾಗ. ಹಾಗಾಗಿ ಒಂದು ಕಾಲ್ಪನಿಕತೆ ಒಂದು ಏನಪ್ಪ ಅಂದ್ರೆ ಡೆವಲಪ್ ಆಗುತ್ತೆ. ಒಂದು ಭ್ರಮಾಲೋಕನೂ ಸಹಿತ ಸೃಷ್ಟಿ ಆಗ್ಬೋದು, ಇಲ್ಲ ಅಂತೇನಿಲ್ಲ. ಹೌದ್ರಾ? ಅದ್ರದ್ದು ಒಂದು ಪರಿಣಾಮನೂ ಇರುತ್ತೆ. ಹಾಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಮತ್ತೆ ಮತದಾರ ಉತ್ತರ ಕೊಡ್ತಾನೆ ಅಲ್ಲಿ. ಆದ್ರೆ ಇದೆಲ್ಲವನ್ನು ಎಲ್ಲದರ ಜೊತೆಗೂ ಸಹಿತ ಒಂದನ್ನು ನಾವು ಏನಪ್ಪಾ ಅಂತಾರಪ್ಪ ಅಂದ್ರೆ ಗಣನೆಗೆ ತೆಗೆದುಕೊಳ್ಬೇಕು. UPA ಸೆಕೆಂಡು ಸೋತಾಗ ಕಾಂಗ್ರೆಸ್ ಎಷ್ಟು ಅಧಪತನಕ್ಕೆ ಹೋಯ್ತು, ಇವತ್ತು ಅಷ್ಟು ಅಧಪತನಕ್ಕೆ ಇದು ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಬೇಕು. ಹೌದ್ರಾ? ಅಂದ್ರೆ ಆ್ಯಂಟಿ ಇನ್ಕಂಬೆನ್ಸಿ ಇಟ್ಕೊಂಡು ಸಹಿತ ಯಾಕೆ ಇಷ್ಟು ಉಳಿದಿದೆ, ಇಷ್ಟೆಲ್ಲ ಇದ್ರೂ ಕೂಡ ಅಂತಕ್ಕಂಥದ್ದನ್ನು ಸಹಿತ ಇವತ್ತು ಗುಣಾತ್ಮಕವಾಗಿ ಚುನಾವಣೆ ಬದಲಾವಣೆ ಆಗಿದೆ. ಹೌದ್ರಾ? ಒಂದು ಕಡೆಗೆ ಹಿಂದುತ್ವದ ಒಂದು ಸೆಂಟಿಮೆಂಟ್ಸ್ನ ಏನಪ್ಪ ಅಂದ್ರೆ ಕನ್ಸಾಲ್ಟೇಷನ್, ಇನ್ನೊಂದು ಮೈನಾರಿಟಿ ಮುಸ್ಲಿಮ್ಸ್ ಸೆಂಟಿಮೆಂಟ್ಸ್ನ ಕನ್ಸಾಲ್ಟೇಷನ್. ಅವ ಧ್ರುವೀಕರಣಗಳು ಆಯಿತು. ಆ ಧ್ರುವೀಕರಣದ ಪರಿಣಾಮವಾಗಿಯೂ ಏನೇನೆಲ್ಲ ಆಗಿದೆ ಅಂತಕ್ಕಂಥದ್ದನ್ನು ಚರ್ಚೆ ಆಗಬೇಕು ಸರ್. ಒಂದು ಜನಾಂಗ, ಒಂದು ಧರ್ಮ, ಜನಾಂಗ ಆಗಲಿ, ಒಂದು ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಯಾವುದೇ ಧರ್ಮ ಆಗಲಿ, ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಸರ್, ಇದು ಒಬ್ಬ ವ್ಯಕ್ತಿಯ ಮೇಲೆ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ಮೇಲೆ 4 ಜನ ಹಾದಿ ಬೀದಿಲಿ ಕಿರ್ಚಾಡೋರಿಂದ, ಅರಚಾಡೋರಿಂದ ಇನ್ನೊಬ್ಬರು ಅಪಾಯದಲ್ಲಿದ್ದಾರೆ, ನಿಮ್ಮ ಕತೆ ಮುಗಿದೋಗುತ್ತೆ, 2047ಕ್ಕೆ ನೀವು ಎಂಡು. ಯಾವ ಧರ್ಮ ಆದರೂ, ಯಾವುದೇ ಧರ್ಮಗುರುವಾದರೂ ಅಥವಾ ದೇವದೂತ ಆದರೂ ಇಷ್ಟನೇ ಇಸ್ವಿಗೆ ಈ ಧರ್ಮ ಎಂಡಾಗುತ್ತೆ ಅಂತ ನಾನು ಹೇಳಿದ್ದು ನೋಡಿಲ್ಲ, ಕೇಳಿಲ್ಲ. ಖಂಡಿತ ಸಾವಿರಾರು ವರ್ಷಗಳಿಂದ ಧರ್ಮ ಇದೆ ಸರ್. ಈಗ ಒಂದು 20-40 ವರ್ಷದಿಂದ ಹುಟ್ಟಿರುವಂಥ ಒಂದು ಪಾರ್ಟಿಯಿಂದ ಧರ್ಮ ಉಳ್ಕೊಂಡಿದೆಯಾ? ಅಥವಾ ಅವ್ರು ಇದ್ರೆ ಇಲ್ಲಿ ಧರ್ಮದ ಉಳಿವಾ, ಇಲ್ದಿದ್ರೆ ಅಲ್ಲಿ ಸರ್ವನಾಶನ, ವಿನಾಶನ? ಒಂದು ಧರ್ಮ ಹೇಳ್ಬಿಡ್ಲಿ ನೋಡೋಣ. ಈ ಮನುಷ್ಯ ಎಂಡ್ ಆದ ತಕ್ಷಣ ಈ ಧರ್ಮ ಎಂಡ್ ಅಂತ ಹೇಳ್ಬಿಡ್ಲಿ ನೋಡೋಣ. ಇವತ್ತು ಜಗತ್ತಿನ ಯಾವುದೇ ಧರ್ಮ, ಜೊರಾಸ್ಟ್ರಿಯನ್, ಬೌದ್ಧ, ಸಿಖ್, ಹಿಂದೂ, ಯಾವ್ದಾರು ತಗೊಳ್ಳಿ ನೀವು, ಈ ಮನುಷ್ಯನ ಅಧಿಕಾರ ಎಂಡ್ ಆಗ್ತಿದ್ದಂಗೆ ಈ ಧರ್ಮ ಹೊರಟೋಗುತ್ತೆ. ಹೇಳಿ ನೋಡೋಣ ಯಾರಾದರೂ. ಈ ಮನುಷ್ಯನಿಂದಲೇ ಧರ್ಮ ಉಳಿದಿದೆ, ಅದನ್ನು ಹೇಳಿ. ಸಾವಿರಾರು ವರ್ಷದಲ್ಲಿ 1000 ಜನ ದಾಳಿ ಮಾಡಿ ಹೋಗಿದ್ದಾರೆ ಸರ್ ಈ ದೇಶದ ಮೇಲೆ. 1000 ವಿಧದಲ್ಲಿ ದಾಳಿ ಮಾಡಿದ್ದಾರೆ. 100 ಸಲ ದೇವಸ್ಥಾನ ಒಡೆದು ಹಾಕಿದ್ದಾರೆ. 100 ಸಲ ಅಷ್ಟೇ ದೇವಸ್ಥಾನಗಳು ಎದ್ದಿವೆ ಕೂಡ. ಈ ಬಿಂಬಿಸಿದ್ರಲ್ಲ, ಇವನಿಂದ ಎಂಡು, ಇವನಿಂದ ಅದ್ಭುತ, ಇವನು ಮುಗ್ದೋದ್ರೆ ಮುಗ್ದೋದ, ಇದು ರಾಂಗ್ ಅಲ್ಲ? ಅದು ರಾಂಗ್, ಖಂಡಿತ ರಾಂಗ್. ಅದೇ ನಾನು ಹೇಳೋದು. ನಾ ಏನು ಹೇಳೋದು, ಆ ಸೆಂಟಿಮೆಂಟ್ಸ್ ಬಳಸ್ತಕ್ಕಂಥದ್ದು ಧರ್ಮ ಮತ್ತು ರಾಜಕಾರಣ ಇದೆ. ಹೌದ್ರಾ?
ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಸರ್ ಅದು ಹೌದು, ಬೇರೆ ಬೇರೆ ಇರ್ಬೇಕು. ಆಲ್ ಟುಗೆದರ್. ಈಗ ರಾಜಕಾರಣವನ್ನ ಧರ್ಮ ಪ್ರವೇಶಿಸಬಾರ್ದು, ಹೌದಾ? ಧರ್ಮವನ್ನ ಏನಪ್ಪಾ ಅಂದ್ರೆ ರಾಜಕಾರಣ ಪ್ರವೇಶಿಸಬಾರ್ದು. ಓಕೆ, ಇವು ಪರಸ್ಪರ ಇರಬೇಕಾಗಿದ್ದು ಇವತ್ತೇನಪ್ಪ ಅಂತಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಆಗ್ಬಿಟ್ಟಿವೆ, ಹ್ಯಾಂಡ್ ಇನ್ ಹ್ಯಾಂಡ್ ಕಾಮ್ರೇಡ್ಸ್. ಇವತ್ತು ನೋಡಿ, ಈಗ ಯಾರ್ದು ಈಗ ಒಂದು ಒಬ್ರು CM ಇಳಿತಾರ ಅಂದ್ರಪ್ಪ ಅಂದ್ರೆ ಎಲ್ಲಾ ಧರ್ಮಗುರುಗಳು ಬರ್ತಾರೆ. ಯಾಕೆ ಬೇಕು? ಕರೆಕ್ಟ್. ಹೌದ್ರಾ? ಬಂದು ಇಲ್ಲ ಇವ್ರು ಇರ್ಬೇಕು ಅಂತ ಹೇಳ್ತಾರೆ, ಡಿಕ್ಟೇಟ್ ಮಾಡ್ತಾರೆ. ಇದು ಎಲ್ಲ ಹಿಂದೆ ಯುರೋಪ್ನಲ್ಲಿ ಏನಪ್ಪ ಅಂದ್ರೆ ಪೋಪನ ಆಳ್ವಿಕೆ ಇತ್ತು. ಆ ಪೋಪನ ಆಳ್ವಿಕೆಯಲ್ಲಿ ಏನಪ್ಪ ಅಂದ್ರೆ ಕಿಂಗನ್ನು ಅವನು ಏನಪ್ಪ ಅಂದ್ರೆ ತನ್ನ ಇದು ಸ್ಲೇವ್ ತರ ಟ್ರೀಟ್ ಮಾಡ್ತಾ ಇದ್ದ. ಓಕೆ, ಅದು ಬೇರೆ, ಇದು ಬೇರೆ. ಈಗ